ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಆ ಜಿಲ್ಲೆಯ ರೈಲ್ವೆ ನಿಲ್ದಾಣಕ್ಕೆ ಶತಮಾನದ ಇತಿಹಾಸ ಇದೆ. ಆದರೆ ಹೈಟೆಕ್ ರೈಲ್ವೆ ನಿಲ್ದಾಣ ಮಾಡ್ತಾ ಇದ್ರು ಕೂಡ ನಗರದ ಆಚೆಗೆ ಬೈಪಾಸ್ ನಿಲ್ದಾಣದಿಂದ ರೈಲನ್ನ ಓಡಿಸೋದಕ್ಕೆ ಇಲಾಖೆ ನಿರ್ಧಾರವನ್ನ ಕೈಗೊಂಡಿದೆ. ಇದರಿಂದ ಜನ ರೊಚ್ಚಿಗೆದ್ದಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೋಟ್ಯಾಂತರ ವೆಚ್ಚದಲ್ಲಿ ಹೈಟೆಕ್ ರೈಲ್ವೆ ಸ್ಟೇಷನ್, ಅವೈಜ್ಞಾನಿಕ ಬೈಪಾಸ್ ರೈಲ್ವೆ ನಿಲ್ದಾಣಕ್ಕೆ ವಿರೋಧ. ರೈಲ್ವೆ ಕಾರ್ಯಾಚರಣೆಗೆ ಸಜ್ಜಾಗಿ ನಿಂತ ಬೈಪಾಸ್ ರೈಲ್ವೆ ನಿಲ್ದಾಣ. ಮತ್ತೊಂದೆಡೆ 106 ವರ್ಷದ ಇತಿಹಾಸ ಇರೋ ನಿಲ್ದಾಣಕ್ಕೆ ಹೈಟೆಕ್ ಟಚ್ ಅನ್ನ ನೀಡಲಾಗ್ತಾ ಇದೆ. ಮುದ್ರಣ ಕಾಶಿ ಎಂದೇ ಹೆಸರಾಗಿರುವಂತಹ ಗದಗದ ಬೆಟಗೇರಿ ಅವಳಿ ನಗರದಲ್ಲಿ ಬಹುತೇಕವಾಗಿ ವ್ಯಾಪಾರವೇ ಇಲ್ಲಿನ ಜನರ ಮೂಲ ಉದ್ಯೋಗವಾಗಿದೆ. ಹೀಗಾಗಿ ರೈಲು ಸಾರಿಗೆ ಸಂಪರ್ಕ ಇಲ್ಲಿನ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಅರ್ಧದಷ್ಟು ಜನ ರೈಲು ಸಂಪರ್ಕವನ್ನೇ ಅವಲಂಬಿಸಿದ್ದಾರೆ. ಆದರೆ ಇತ್ತೀಚೆಗೆ ರೈಲ್ವೆ ಇಲಾಖೆಯ ದ್ವಂದ್ವ ನಿರ್ಣಯ ಸಾರ್ವಜನಿಕರಿಗೆ ತಲೆನೋವಾಗಿದೆ. ಗದಗ ನಗರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಹೊಂಬಾಳ ರಸ್ತೆಗೆ ಹೊಂದಿಕೊಂಡು ಬೈಪಾಸ್ ರೈಲು ನಿಲ್ದಾಣ ನಿರ್ಮಿಸಲಾಗಿದೆ. ಇದೀಗ ಇದೇ ಬೈಪಾಸ್ ನಿಲ್ದಾಣದಿಂದ ಒಂದೊಂದಾಗಿ ಪ್ಯಾಸೆಂಜರ್ ರೈಲ್ಗಳನ್ನು ಬಿಡಲು ಪ್ರಾರಂಭಿಸಿದ್ದು ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೂನ್ 1ರಿಂದ ಹುಬ್ಬಳ್ಳಿ ಬಿಜಾಪುರ ಹುಬ್ಬಳ್ಳಿ, ಹುಬ್ಬಳ್ಳಿ ಬಿಜಾಪುರ ಹುಬ್ಬಳ್ಳಿ, ಹುಬ್ಬಳ್ಳಿ ಸೋಲಾಪುರ ಹುಬ್ಬಳ್ಳಿ, ಈ 3 ಅಂದರೆ 6 ರೈಲುಗಳನ್ನು ಅಲ್ಲೇ ತಡೆಗಟ್ಟಿ ಆ ಕಡೆಯಿಂದ ಕಳಿಸ್ಬೇಕು. ಮುಖ್ಯ ರೈಲು ನಿಲ್ದಾಣಕ್ಕೆ ಬರೋದಿಲ್ಲ ಅಂತ ನಮಗೆ ಸಂದೇಶ ಗೊತ್ತಾಗಿಂದ ನಾವು ಬೆಟಗೇರಿ ರೈಲ್ವೆ ಸಮಿತಿಯಿಂದ ಮೊನ್ನೆ ದಿವಸ ಜನರಲ್ ಮ್ಯಾನೇಜರ್ ಹಾಗೂ DRM ಭೇಟಿಯಾಗಿ ನೀವು ಅದನ್ನು ನಿಮ್ಮ ನಿರ್ಣಯವನ್ನು ಕೈ ಬಿಡಬೇಕು ಅಂದಾಗ ಆ ಪ್ರಸ್ತಾವ ನಮ್ಮ ಕಡೆ ಇಲ್ಲ ಅಂತ ನಮ್ಗೆ ಹೇಳಿದರು. ಅದು ರೈತೋ ಇಲ್ಲೋ ಗೊತ್ತಿಲ್ಲ, ನೋಟಿಫಿಕೇಷನ್ ಆಗಿಲ್ಲ. ಒಂದು ವೇಳೆ ನೀವು ಅದನ್ನು ರೈಲುಗಳನ್ನು ಆ ಮುಖಾಂತರ ಓಡಿಸಿದರೆ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆ ನಾವು ವಿವರವಾಗಿ ಅವ್ರನ್ನ ವಿವರಿಸಿವಿ. ಇಷ್ಟೆಲ್ಲ ಅಲ್ಲದೆ ಸೊಲ್ಲಾಪುರ ಕಡೆಗೆ ತೆರಳುವ ರೈಲುಗಳನ್ನು ಸಹ ದಟ್ಟಣೆಯ ನೆಪದಲ್ಲಿ ಮುಖ್ಯ ನಿಲ್ದಾಣದಲ್ಲಿ ಬಿಟ್ಟು ಇದೇ ಬೈಪಾಸ್ ನಿಲ್ದಾಣದಿಂದ ಬಿಡುವುದಕ್ಕೆ ಇಲಾಖೆ ಮುಂದಾಗಿದೆ. ಯಾವುದೇ ರೈಲುಗಳನ್ನಾಗಲಿ ಬೈಪಾಸ್ ಮೂಲಕ ಪ್ರಾರಂಭಿಸಿದ್ರೂ ಸಹ ಅವುಗಳು ಗದಗದ ಮುಖ್ಯ ನಿಲ್ದಾಣಕ್ಕೆ ಬಂದು ಹೋಗಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ಅನಿವಾರ್ಯ ಅಂತ ಸ್ಥಳೀಯ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಈ ರೈಲ್ವೆ ನಿಲ್ದಾಣ ಆದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಸುಮಾರು ಒಂದು 100 ಕಿಲೋಮೀಟರ್ ಯಾವುದೇ ಜಿಲ್ಲೆಯಲ್ಲಿ ಕೂಡ ರೈಲ್ವೆ ನಿಲ್ದಾಣ ಇರಲ್ಲ. ಅಂಥ ಪ್ರಮುಖವಾದಂಥ ರೈಲ್ವೆ ನಿಲ್ದಾಣ ಇವತ್ತಿಗೆ ಅದರ ಒಂದು ಇತಿಹಾಸವನ್ನು ಮರೆಮಾಚುವ ಹುನ್ನಾರ ನಡೆದಿದೆ. ಏನಂತಂದರೆ ಗದಗಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಒಂದು ಬೈಪಾಸ್ ರೈಲ್ವೆ ನಿಲ್ದಾಣ ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಬೈಪಾಸ್ ರೈಲ್ವೆ ನಿಲ್ದಾಣ ಕಟ್ಟಡ ಕಟ್ಟುವಂಥ ಸಂದರ್ಭದಲ್ಲಿ ರೈಲ್ವೆ ಅಧಿಕಾರಿಗಳು ಹೇಳಿದೇನಪ್ಪ ಅಂತಂದರೆ ಗೂಡ್ಸ್ ಟ್ರೈನ್ಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡಿದ್ದೀವಿ ಅಂತೇಳಿ. ಆದರೆ ಇವಾಗ ನೋಡಿದರೆ ರೈಲ್ವೆ ಅಧಿಕಾರಿಗಳು ಪ್ಯಾಸೆಂಜರ್ ಟ್ರೈನನ್ನು ಅದೇ ಒಂದು ರೈಲ್ವೆ ನಿಲ್ದಾಣಕ್ಕೆ ಕೊಂಡೊಯ್ತಿದ್ದಾರೆ. ಸದ್ಯ 26 ರೈಲುಗಳನ್ನು ನಗರದ ಹೊರವಲಯದ ಬೈಪಾಸ್ ನಿಲ್ದಾಣದಿಂದ ಕಾರ್ಯಾಚರಣೆ ನಡೆಸಲು ಇಲಾಖೆ ಚಿಂತನೆ ನಡೆಸಿದೆ. ಬೈಪಾಸ್ ನಿಲ್ದಾಣಕ್ಕೆ ಬರುವ ಎಲ್ಲ ರೈಲುಗಳು ಗದಗದ ಮುಖ್ಯ ನಿಲ್ದಾಣಕ್ಕೂ ಆಗಮಿಸಲಿ ಅನ್ನೋದು ಜನರ ಕೂಗಾಗಿದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ.